ಪ್ರೀತಿಯ ವಿಷಯವೇ ಅಂಥದ್ದು. ಒಬ್ಬರಿಗೆ ಬದುಕನ್ನು ಕೊಟ್ಟರೆ ಒಬ್ಬರ ಬದುಕನ್ನು ಕಿತ್ಕೊಂಡು ಬಿಡುತ್ತೆ. ಆದರೆ ನಿನ್ನೆ ಶುರುವಾದ ಸಂಚಿಕೆಯಲ್ಲಿ ಹುಡುಗನ ಬದುಕು ಅತ್ತಲೂ ಇಲ್ಲದ ಇತ್ತಲೂ ಇಲ್ಲದ ರೀತಿಯಲ್ಲಿ ನಿಂತುಬಿಟ್ಟಿದೆ. ಅಂದರೆ ಆ ಹುಡುಗ ತನ್ನ ಪ್ರೀತಿನ ಆ ಹುಡುಗಿಗೆ ಹೇಳಿಬಿಟ್ಟಿದ್ದಾನೆ. ಬದಲಿಗೆ ಆ ಹುಡುಗಿ ಏನನ್ನು ಹೇಳದೆ ಕಣ್ಣೀರಿನೊಂದಿಗೆ ಹಿಂದಿರುಗಿಬಿಟ್ಟಿದ್ದಾಳೆ. ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ಅವಳಿಗೆ ನನ್ನ ಪ್ರೀತಿಯನ್ನ ಹೇಳಲು ಸೂಕ್ತ ದಿನ ಅದಾಗಿತ್ತು. ಹಿಂದೆ ಮುಂದೆ ಯೋಚಿಸದೆ ಧೈರ್ಯ ತಂದ್ಕೊಂಡು, ಸಹನಾ ಅವರೇ, ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಇಷ್ಟ. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಮೂಡಿರೋ ಆಸೆ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಹೇಳಲೇಬೇಕು. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಅಂದೇ ಬಿಟ್ಟೆ. ಜೊತೆಗೆ ನಾನು ನಿಮ್ಮ ಜೊತೆ ಇದ್ದಾಗ ನಾನು ಎಷ್ಟೇ ಮಾತಾಡ್ಸಿದ್ರು ನೀವೇನು ಮಾತಾಡದೆ ಬರೀ ನಗ್ತಾನೆ ಎಲ್ಲನೂ ಉತ್ತರಿಸ್ತೀರ. ಅದೇ ಬೇರೆ ಇದ್ದಾಗ ವಟ ವಟ ಅಂತ ಮಾತಾಡ್ತಿರ್ತೀರ. ಯಾಕೆ? ಇವತ್ತು ನೀವು ನನ್ನ ಪ್ರೀತಿನ ಒಪ್ಕೊಂಡು ನಿಮ್ಮ ಬಾಯಿ ತುಂಬ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳಿ, ಅಷ್ಟು ಸಾಕು ಈ ಹಾಳಾದ ಜನ್ಮಕ್ಕೆ. ಜೀವನ ಪಾವನ ಆಗುತ್ತೆ ಅಂದೆ. ನಾನು ಏನೇ ಅಂದ್ರೂ ಸಹನ ಮಾತ್ರ ಸುಮ್ಮನೆ ಇದ್ಲು. ಯಾಕೆ ಅಂತ ನೋಡಿದ್ರೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಯಾಕೆ, ಏನಾಯ್ತು ಅಂತ ವಿಚಾರಿಸಿದ್ರೂ ಏನೂ ಉತ್ತರವೇ ಇಲ್ಲ. ನನ್ನನ್ನೊಮ್ಮೆ ದಿಟ್ಟಿಸಿ ನೋಡಿ ಅಳುತ್ತಾ ಹಾಗೆ ಹೊರಟೇ ಬಿಟ್ಲು. ನಾನು ಕೂಗಿದರೂ ತಿರುಗಲೇ ಇಲ್ಲ. ಯಾಕೆ ಅಂತ ಮಾತ್ರ ಗೊತ್ತೇ ಆಗಲಿಲ್ಲ. ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಅವಳು ನನ್ನ ಪ್ರೀತಿಸ್ತಾ ಇಲ್ವಾ? ಅಟ್ಲೀಸ್ಟ್ ಅದನ್ನಾದರೂ ಹೇಳಿ ಹೋಗಬಹುದಿತ್ತಲ್ವ? ಹೀಗೆ ಎಲ್ಲ ಗೊಂದಲಗಳು ಕಚ್ಚಲು ಶುರು ಮಾಡಿದ್ವು. ಅದೇ ಸಮಯಕ್ಕೆ ಫೋನ್ ಬಂತು. ಯಾರು ಅಂತ ನೋಡಿದ್ರೆ ನಮ್ಮಪ್ಪ. ಈಗ ನಮ್ಮಪ್ಪಂಗೆ ನಾನು ಏನು ಅಂತ ಹೇಳಿ? ಆಗಲೇ ಖುಷಿಯಿಂದ ಎಲ್ಲವನ್ನ ಹೇಳಿದ್ದೆ. ಈಗ ಏನು ಅಂತ ಕಾರಣ ಕೊಡಲಿ? ಏನು ಮಾಡಲು ತೋಚದೆ ಫೋನನ್ನು ಕಟ್ ಮಾಡಿ ಬೇಜಾರಾಗಿ ಕುಳಿತೆ. ನನಗೆ ಗೊತ್ತಿಲ್ಲದೆಯೇ ನನ್ನ ಕಣ್ಣುಗಳಿಂದ ನೀರು ಚಿನುಗತೊಡಗಿದವು. ಹೀಗೆ ಅವಳ ಯೋಚನೆ ಶುರುವಾಯಿತು. ಯಾಕೆ ರೀತಿ ಮಾಡಿದ್ಲು? ನಗು ನಗುತ್ತಾ ಜೊತೆಗೆ ಇದ್ದು ಕಣ್ಣೀರಾಕುತ್ತಾ ಕಾರಣ ಹೇಳದೆ ಹೊರಟು ಬಿಟ್ಟಳಲ್ಲ.
ಹುಡುಕಿದರೆ ಕಾರಣಗಳೇ ಸಿಗ್ತಾ ಇಲ್ಲ. ಇಲ್ಲ ನಾನೇನಾದರೂ ತಪ್ಪು ಮಾಡಿದ್ನಾ? ನನಗೊಂದು ತಿಳಿಯದೆ ಮನಸ್ಸಿನಲ್ಲಿಯೇ ವಿಲನೆ ಒತ್ತಾಡುತ್ತಿದ್ದೇನೆ. ರಾತ್ರಿ ಆಯ್ತು. ಅವಳ ನಂಬರ್ನಿಂದ ಫೋನ್ ಬಂತು. ರಿಸೀವ್ ಮಾಡಿದ್ರೆ, ನಾಳೆ ನಿಮ್ಮ ಹತ್ರ ಮಾತಾಡಬೇಕು, ಸಿಗ್ತೀರಾ ಅಂದ್ಲು. ನಾನು ಖುಷಿಯಿಂದಲೇ ಆಯ್ತು ಎಂದು ಅವಳು ಹೇಳಿದ ಜಾಗಕ್ಕೆ ಬರಲು ಒಪ್ಪಿಕೊಂಡೆ. ಬೆಳಿಗ್ಗೆ ಅವಳು ಹೇಳಿದ ಜಾಗಕ್ಕೆ ಹೋಗಿ ಕಾಯ್ತಾ ಇರೋವಾಗಲೇ ಸಹನಾ ಅಲ್ಲಿಗೆ ಬಂದ್ಲು. ನಾನು ಅವಳನ್ನ ನೋಡುತ್ತಿದ್ದಂತೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿಯಾಯಿತು. ಹತ್ತಿರ ಬಂದವಳೆ ನನ್ನನ್ನ ಮಾತನಾಡಿಸಿದ್ಲು. ಅವಳ ಬಾಯಿಂದ ಆ ಮಾತುಗಳನ್ನು ಕೇಳಿ ಮತ್ತಷ್ಟು ಖುಷಿಯಾಯಿತು. ಸಹನಾ ಅವರೇ, ಯಾಕೆ ಈ ರೀತಿ ಮಾಡಿದ್ರಿ? ನಾನು ನಿಜವಾಗ್ಲೂ ಮನಸಾರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂದೆ. ಹಾಗನ್ನುತ್ತಿದ್ದಂತೆ, ದಯವಿಟ್ಟು ಕ್ಷಮಿಸಿ ಕಾರ್ತಿಕ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಪ್ರೀತಿಸಿದ ಸಹನಾ ನಾನಲ್ಲ, ಅಲ್ಲಿ ನೋಡಿ ಎಂದು ಕೈ ತೋರಿಸಿದಳು. ಬೆಳಿಗ್ಗೆ ಅವಳು ಹೇಳಿದ ಜಾಗಕ್ಕೆ ಹೋಗಿ ಕಾಯ್ತಾ ಇರೋವಾಗಲೇ ಸಹನಾ ಅಲ್ಲಿಗೆ ಬಂದ್ಲು. ನಾನು ಅವಳನ್ನ ನೋಡುತ್ತಿದ್ದಂತೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿಯಾಯಿತು. ಹತ್ತಿರ ಬಂದವಳೆ ನನ್ನನ್ನ ಮಾತನಾಡಿಸಿದ್ಲು. ಅವಳ ಬಾಯಿಂದ ಆ ಮಾತುಗಳನ್ನು ಕೇಳಿ ಮತ್ತಷ್ಟು ಖುಷಿಯಾಯಿತು. ಸಹನಾ ಅವರೇ, ಯಾಕೆ ಈ ರೀತಿ ಮಾಡಿದ್ರಿ? ನಾನು ನಿಜವಾಗ್ಲೂ ಮನಸಾರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂದೆ. ಹಾಗನ್ನುತ್ತಿದ್ದಂತೆ, ದಯವಿಟ್ಟು ಕ್ಷಮಿಸಿ ಕಾರ್ತಿಕ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಪ್ರೀತಿಸಿದ ಸಹನಾ ನಾನಲ್ಲ, ಅಲ್ಲಿ ನೋಡಿ ಎಂದು ಕೈ ತೋರಿಸಿದಳು. ನನಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಯಿತು.
ಹಾಗೆ ನೋಡುತ್ತಿದ್ದಂತೆ ಅವಳು ಬಳಿಗೆ ಬಂದಳು. ಅವಳನ್ನು ನೋಡಿ ಒಂದು ರೀತಿ ಗರ ಬಡಿದವನಂತೆ ಹಾಗೆ ನಿಂತುಬಿಟ್ಟೆ. ಒಂದು ಕಡೆ ಕನ್ಫ್ಯೂಸ್. ಇಬ್ಬರು ನೋಡಲು ಒಂದೇ ರೀತಿ ಇದ್ದಾರೆ. ಒಬ್ಬರಿಗೆ ಒಬ್ಬರೇನೂ ಕಡಿಮೆ ಇಲ್ಲ. ಇವಳು ಅವಳು, ಅವಳು ಇವಳು, ಇವಳು. ಅಯ್ಯೋ, ಕನ್ಫ್ಯೂಷನ್ ಶುರುವಾಗೋಯ್ತು. ಆಗ ನೋಡಿ, ಇವಳು ನನ್ನ ತಂಗಿ ಸಹನ, ನಾನು ಇವಳ ಅಕ್ಕ ಸಂಗೀತ. ಇಬ್ಬರು ಅವಳಿ ಜವಳಿ. ಆ ದೇವರು ಇಬ್ಬರನ್ನ ಗುರುತಿಸಲಾಗದಷ್ಟು ಒಂದೇ ರೀತಿ ಇಟ್ಟ. ಆದರೆ ಒಂದೇ ಒಂದು ತಪ್ಪು ಮಾಡಿಬಿಟ್ಟ. ನನ್ನ ತಂಗಿ ಸಹನಳ ಮಾತನ್ನ ಕಿತ್ಕೊಂಡ್ಬಿಟ್ಟ. ಅಂದಳು. ಗೊಂದಲ ಆತಂಕಗಳಲ್ಲಿ ತೇಲ್ತಾ ಇದ್ದ ನನಗೆ ಮತ್ತಷ್ಟು ಗಾಬರಿ ಆಯಿತು. ಏನು, ಮಾತು ಬರಲ್ವಾ? ಹಾಗಾದ್ರೆ ಮೂಕಿನ ಅಂದೆ. ಹೌದು, ಅವಳು ಮೂಕಿ. ಅದಕ್ಕೆ ನೀವು ಅವಳಿಗೆ ಪ್ರಪೋಸ್ ಮಾಡಿದಾಗ ಅವಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದ್ರೂ ಹೇಳ್ಕೊಳ್ಳೋಕಾಗದೆ ಕಣ್ಣೀರು ಹಾಕ್ಕೊಂಡು ಬಂದ್ಬಿಟ್ಲು. ಅವಳಿಗೆ ನಿಮ್ಮನ್ನು ಕಂಡ್ರೆ ತುಂಬ ತುಂಬ ಇಷ್ಟ. ಯಾವತ್ತು ಯಾರಿಗೂ ಮೆಸೇಜ್ ಮಾಡದೇ ಇದ್ದೋಳು ಒಂದಿನ ರಾತ್ರಿ ಅವಳು ಮೆಸೇಜ್ ಮಾಡಿ ಅವಳಿಗೆ ಅವಳೇ ಖುಷಿ ಪಡ್ತಿದ್ಲು. ಅದನ್ನು ನೋಡಿ ನನಗಾವಾಗಲೇ ಡೌಟ್ ಶುರುವಾಯಿತು. ನಿನ್ನೆ ರಾತ್ರಿ ಒಬ್ಬಳೇ ರೂಮ್ನಲ್ಲಿ ಅಳ್ತಾ ಕೂತಿರುವಾಗ ಯಾಕಮ್ಮ ಅಳ್ತಿದೀಯಾ, ಏನು ಅಂತ ವಿಚಾರಿಸ್ದೆ. ಅವಳ ನಂಬರ್ಗೆ ಒಂದು ಮೆಸೇಜ್ ಬಂತು. ಅದನ್ನು ತೆಗೆದು ನೋಡಿದಾಗಲೇ ಗೊತ್ತಾಗಿತ್ತು ನೀವಿಬ್ರು ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಅದಕ್ಕೆ ನಿಮಗೆ ಫೋನ್ ಮಾಡಿ ಎಲ್ಲ ವಿಷಯನ ತಿಳಿಸೋಣ ಅಂತ ಬರೋಕೆ ಹೇಳಿದೆ. ಅಷ್ಟೇ ಅಲ್ಲ, ನೀವು ಒಂದಿನ ನನ್ನ ಮಾತಾಡಿಸಿ ಯಾಕೆ ರಾತ್ರಿ ಫೋನ್ ಕಟ್ ಮಾಡಿದ್ರಿ ಅಂತ ಕೇಳಿದ್ರಿ. ಆದರೆ ನನಗೆ ಇದು ಯಾವುದು ತಿಳಿಯದ ಕಾರಣ ನಿಮಗೆ ಬಾಯಿಗೆ ಬಂದಂಗೆ ಬೈದೆ. ಆದರೆ ನೀವು ಪಾಪ ಆ ಕ್ಷಣ ಗಾಬರಿಯಾಗಿದ್ರಿ ಅನ್ಸತ್ತೆ. ಅಷ್ಟೇ ಅಲ್ಲ, ನೀವು ಒಂದಿನ ನನ್ನ ಮಾತಾಡಿಸಿ ಯಾಕೆ ರಾತ್ರಿ ಫೋನ್ ಕಟ್ ಮಾಡಿದ್ರಿ ಅಂತ ಕೇಳಿದ್ರಿ. ಆದರೆ ನನಗೆ ಇದು ಯಾವುದು ತಿಳಿಯದ ಕಾರಣ ನಿಮಗೆ ಬಾಯಿಗೆ ಬಂದಂಗೆ ಬೈದೆ. ಆದರೆ ನೀವು ಪಾಪ ಆ ಕ್ಷಣ ಗಾಬರಿಯಾಗಿದ್ರಿ ಅನ್ಸತ್ತೆ.
ಕಾರ್ತಿಕ್. ನೀವು ನನ್ನ ಮಾತಿನ ಹಾವ ಭಾವಗಳನ್ನು ನೋಡಿ ಇಷ್ಟಪಟ್ಟರು ಪ್ರೀತಿ ಅನ್ನೋ ನೀರನ್ನು ನನ್ನ ತಂಗಿ ಸಹನಾಳ ಹೃದಯಕ್ಕೆ ಎರಚಿದ್ದೀರ. ಅವಳ ಪ್ರೀತಿನ ದಯವಿಟ್ಟು ಒಪ್ಕೊಳ್ಳಿ ಎಂದು ಹೇಳತೊಡಗಿದ್ಲು. ಆದರೆ ನಾನು ಮಾತ್ರ ಆ ಗಾಬರಿ ಗೊಂದಲಗಳಿಂದ ಹೊರಬರೋಕೆ ಆಗ್ತಾನೆ ಇರಲಿಲ್ಲ. ಒಂದು ಸಲ ಹಾಗೆ ಸಹನಾಳನ್ನ ದಿಟ್ಟಿಸಿ ನೋಡಿದೆ. ಆದರೆ ಪಾಪ ಆ ಹುಡುಗಿ ಅಳ್ತಾ ಹಾಗೆ ನಿಂತಿದ್ಲು. ಆ ಕ್ಷಣ ನಾನು ಏನು ಅಂತ ಹೇಳೋಕೆ ಸಾಧ್ಯ? ಏನು ತೋಚದವನಂತೆ ಹಾಗೆ ನಡೆದು ಹೊರಟೇ ಬಿಟ್ಟೆ. ಸಂಗೀತ ಕೂಗಿ ಕರೆದರೂ ನನಗಾ ಕ್ಷಣ ಕೇಳಿಸಲೇ ಇಲ್ಲ. ಅವರೇನು ಅಂದುಕೊಂಡ್ರೋ ಏನೋ. ಅಲ್ಲಿಂದ ಬಂದವನೇ ನನ್ನಲ್ಲೇ ನಾನು ಗಾಢವಾಗಿ ಯೋಚಿಸತೊಡಗಿದೆ. ನಾನು ಏನು ಮಾಡ್ತಾ ಇದ್ದೇನೆ? ಯಾಕೆ ಈ ರೀತಿ ಗೊಂದಲಗಳಿಗೆ ಈಡಾದೆ? ಯಾವ ಹುಡುಗಿಯನ್ನು ಪ್ರೀತಿಸದ ನಾನು ಮೊದಲ ಪ್ರೀತಿಯಲ್ಲೇ ಸೋಲ್ತಾ ಇದ್ದೇನೆ ಎಂಬ ಎಲ್ಲ ಪ್ರಶ್ನೆಗಳು ಕಿತ್ತು ಹೋಗಿದ್ದ ಮನಸ್ಸನ್ನ ಚುಚ್ಚತೊಡಗಿದವು. ಆದರೂ ನಿಖರವಾಗಿ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ನೋಡಿ, ಪ್ರೀತಿಸಿದ್ದು ಅಕ್ಕನ್ನ, ಆದರೆ ಸಂಪೂರ್ಣವಾಗಿ ಹೃದಯವನ್ನ ಕೊಟ್ಟಿದ್ದು ತಂಗಿಗೆ. ಹಾಗಾದರೆ ನಾನು ಈಗ ಯಾರನ್ನ ಪ್ರೀತಿಸಬೇಕು? ಈ ಎಲ್ಲ ಗೊಂದಲಗಳಿಗೆ ಉತ್ತರ ನನ್ನ ಬಳಿ ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡಬೇಕಾದವನು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿದ ಆ ದೇವರು. ಇದೇ ಗೊಂದಲಗಳೊಂದಿಗೆ ಒಂದೆರಡು ದಿನಗಳನ್ನು ಕಳೆದೆ. ಕೊನೆಗೆ ನಾನೇ ನನ್ನನ್ನು ಪ್ರಶ್ನಿಸಿಕೊಂಡೆ. ನಾವು ಇನ್ನೊಬ್ಬರನ್ನ ಪ್ರೀತಿಸೋ ಬದಲಿಗೆ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವರನ್ನ ಪ್ರೀತಿಸಿದ್ರೆ ಅವರ ಬದುಕು ಸುಂದರವಾಗಿರುತ್ತೆ ಅಂತ. ಅದಕ್ಕಾಗಿ ನನ್ನಲ್ಲೇ ನಾನೇ ತೀರ್ಮಾನಿಸಿದೆ. ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಜಸ್ಟ್ ಅಟ್ರಾಕ್ಷನ್. ಅಂದರೆ ಸಂಗೀತ. ಕಳೆದ ದಿನಗಳಲ್ಲಿ ಗೊತ್ತಿಲ್ಲದೆ ಕೊಟ್ಟ ಹೃದಯವನ್ನ ಜೋಪಾನ ಮಾಡಿದ್ದು ನಿಜವಾದ ಪ್ರೀತಿ, ಅದು ಸಹನ. ಆದ್ದರಿಂದ ಏನೇ ಆದರೂ ಸಹನಾಳನ್ನ ಪ್ರೀತಿಸೋದಾಗಿ ಅವರ ಅಕ್ಕನಿಗೆ ಈ ವಿಷಯವನ್ನ ತಿಳಿಸಲು ತೀರ್ಮಾನಿಸಿದೆ. ಅಷ್ಟರಲ್ಲಿ ನಮ್ಮ ತಂದೆಯ ಫೋನ್ ಬಂತು. ರಿಸೀವ್ ಮಾಡುತ್ತಿದ್ದಂತೆ, ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡ್ದೇನಪ್ಪ, ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ಬೇಗ ಹೇಳಪ್ಪ ಅಂದರು. ಅದಕ್ಕೆ ನಾನು ನಡೆದ ಎಲ್ಲ ವಿಷಯವನ್ನ ಅಪ್ಪನಿಗೆ ತಿಳಿಸಿ, ಓದು ಮುಗಿತಾ ಇದ್ದಂತೆ ಸಹನಾಳನ್ನ ಮದುವೆ ಆಗೋದಾಗಿ ಹೇಳಿ ಫೋನನ್ನು ಕಟ್ ಮಾಡಿದೆ. ಅನಂತರ ಸಹನಾ ಸಿಕ್ಕ ನನ್ನ ಪ್ರತಿ ಕ್ಷಣಗಳು ಹ್ಯಾಪಿನೇ. ಇದನ್ನೇ ಹೇಳೋದಂತೆ, ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ ಅಂತ. ನೀವು ಅಷ್ಟೇ, ಪ್ರೀತಿಸೋದಾದ್ರೆ ನಂಬಿಕೆಯಿಂದ ಪ್ರೀತಿಸಿ. ಪ್ರೀತಿಗೆ ಅದೇ ಆಧಾರ.
ಎಂಥ ವಿಚಿತ್ರ ನೋಡಿ ಸ್ನೇಹಿತರೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅಕ್ಕನನ್ನು ನೋಡಿ ಇಷ್ಟಪಟ್ಟಿದ್ದ ಹುಡುಗ ಪ್ರೀತಿಯ ಗುಂಗಿನಲ್ಲಿ ಓಡಾಡಿದ್ದು ತಂಗಿಯ ಜೊತೆ. ಆದರೆ ಪಾಪ ಆತನಿಗೆ ಏನು ಗೊತ್ತಿತ್ತು ಅವರಿಬ್ಬರು ಅವಳಿ ಜವಳಿ ಅಂತ. ಅಷ್ಟೇ ಅಲ್ಲ, ಅವನು ಪ್ರೀತಿಯಿಂದ ಕಳೆದ ಕ್ಷಣಗಳು ಸಹನಾ ಜೊತೆ ಆದರೂ ಆ ಹುಡುಗಿ ಕೂಡ ತನ್ನ ಪ್ರೀತಿನ ಹೇಳ್ಕೊಳ್ಳಾಗಲಿಲ್ಲ. ಏಕೆಂದರೆ ಪಾಪ ಹುಡುಗಿ ಮೂಕಿ. ನಾವು ಇಷ್ಟಪಟ್ಟವರ ಬದಲು ನಮ್ಮನ್ನು ಇಷ್ಟಪಟ್ಟವ್ರನ್ನ ಪ್ರೀತಿಸೋದ್ರಲ್ಲಿ ನಿಜವಾದ ಅರ್ಥ ಇರೋದು ಅಂತ ತಿಳಿದ ನಮ್ಮ ಕಥೆಯ ನಾಯಕ ಮೂಕ ಪ್ರೀತಿನೇ ಒಪ್ಕೊಳ್ತಾ ಇದ್ದಾನೆ. ಅವರ ಬದುಕು ಸುಖವಾಗಿರಲಿ ಅನ್ನೋದೇ ನಮ್ಮ ಆಶಯ. ಆಗಲಿ ಸ್ನೇಹಿತರೆ, ಮತ್ತೊಂದು ಮೌನದ ಕಥೆಯೊಂದಿಗೆ ನಾಳೆ ಬರ್ತೀನಿ. ಕಾಯ್ತಾ ಇರಿ. ಎದೆಯಾಳದ ಪ್ರೀತಿ ಗೊಂದಲದಿಂದ ಕೂಡಿತ್ತು. ಗೊಂದಲ ತಿಳಿಯಾದಾಗ ಪ್ರೀತಿ ದನಿ ನಿಲ್ಲಿಸಿತ್ತು. ಮೂಕ ಪ್ರೀತಿ. ಮೌನ ಮಾತಾದ. ಇಂದು ರಾತ್ರಿ 8ಕ್ಕೆ ನಿಮ್ಮ ಕಸ್ತೂರಿ ವಾಹಿನಿಯಲ್ಲಿ.